ನಮಸ್ಕಾರ. ಕಲಾಪ್ರಭನ್ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ನಾನು ಕೆಲವೊಂದು ವಿಚಾರಗಳನ್ನು ಕಲಾಪ್ರಭನ್ ಜೊತೆ ಹಂಚಿಕೊಂಡೆ. ಜನರು ನನ್ನನ್ನು ಕೆಲವು ಜನರು ಆತ್ಮೀಯರಿದ್ದರು, ಬಿಟ್ಕೊಟ್ರು ಅನ್ನೋ ಮಾತುಗಳನ್ನು ನಾನು ಹೇಳಿದ್ದೆ. ಆ ಕಲಾಪಣವನ್ನು ಮಾತಾಡಿದ ಭಾವನೆಗಳು ಶುದ್ಧವಾಗಿದ್ದರೆ ನೀನು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ, ಯಾವುದನ್ನೂ ಕಳೆದುಕೊಳ್ಳುವುದಿಲ್ಲ. ಜನರೇ ನಿನ್ನನ್ನು ಕಳೆದುಕೊಳ್ಳುತ್ತಾರೆ. ಆ ಮಾತುಗಳ ನಿನ್ನ ಭಾವ ಶುದ್ಧ ಇತ್ತು ಅಂತ, ನಿನ್ನ ಆಲೋಚನೆಗಳು ಸರಿ ಇದ್ದು ಅಂತ, ನಿನ್ನ ಯೋಚನೆಗಳು ಸರಿ ಇದ್ದು ಅಂತ ನೀನು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ ಮತ್ತು ಯಾವುದನ್ನು ಕಳೆದುಕೊಳ್ಳುವುದಿಲ್ಲ. ಏನಾದ್ರು ಕಳ್ಕೊಂಡಿದ್ದೀಯ ಅಂತಂದ್ರೆ ನೀ ಕಳ್ಕೊಂಡಿಲ್ಲ, ಅವ್ರು ಕಳ್ಕೊಂಡಿರ್ತಾರ. ಅದಕ್ಕೆ ನೀನು ವಿಚಾರ ಮಾಡಬೇಡ ಅನ್ನೋ ಸಮಾಧಾನ ಮಾಡ್ತಾನೆ. ನನಗನ್ನಿಸ್ತು, ನನ್ನ ಭಾವನೆಗಳು ಸೂಕ್ತವೋ ಸುಮಾರವೋ ಅಂತೇಳಿ ಯಾರು ಕಂಡು ಹಿಡಿತಾರೆ. ನನ್ನ ವಿಚಾರಗಳು ನನಗೆಲ್ಲ ಸರಿನೇ ಅನ್ನಿಸ್ತಾವ. ಆದ್ರೆ ನನಗೆ ತಿಳಿಸ್ಕೊಳ್ಬೇಕು, ನನ್ನ ಭಾವಗಳು ಶುದ್ಧಿಯಿಂದ ಇದ್ದಾವೆ ಅನ್ನೋದನ್ನು ತಿಳಿಸ್ಕೊಳ್ಬೇಕು. ನಾನು ಅವರನ್ನು ಕಳೆದುಕೊಂಡಿಲ್ಲ, ಅವ್ರು ನನ್ನನ್ನು ಕಳೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗೋದು ಅವರಲ್ಲಿ ಭಾವ ಶುದ್ಧಿ ಇದೆಯೋ ನನ್ನಲ್ಲಿ ಭಾವ ಶುದ್ಧಿ ಇದೆಯೋ ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಅದು ಬಹಳ ಮುಖ್ಯ ಆಗ್ತದೆ. ನನ್ನ ವಿಚಾರಗಳ ವಿಮರ್ಶೆ ಮಾಡುವಂತ ಒಬ್ಬ ವ್ಯಕ್ತಿ ನನಗೆ ಬೇಕಾಗ್ತದೆ. ಅಂತ ವ್ಯಕ್ತಿಗಳು ಸಿಗೋದು ಅಪರೂಪ. ನಮಗೆ ಬೇಕಾದವರು ನಮ್ಗೆ ಏನಿದ್ರು ಕೆಲವೊಂದು ತಪ್ಪುಗಳನ್ನ ಮರೆಮಾಚಿ ಒಳ್ಳೆಯದು ಅಂತ ಹೇಳ್ಬಿಡ್ತಾರೆ. ಬೇಕಾದವರು ಒಳ್ಳೆಯವಿದ್ರೂ ಕೂಡ ಒಳ್ಳೆಯವಂತ ಅನ್ನೋಕ್ಕೆ ಹೋಗೋದಿಲ್ಲ. ಅವರು ಸರಿಯಾಗಿ ನಮ್ಮನ್ನ ಅಳತೆ ಮಾಡುವ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಸಿಗುವುದು ಅಪರೂಪ. ಸಿಕ್ಕರಂತೂ ನಮ್ಮಷ್ಟು ಅದೃಷ್ಟವಂತರೇ ಯಾರೂ ಇಲ್ಲ. ಯಾಕಂದ್ರೆ ಅವ್ರು ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ. ನಮ್ಮಲ್ಲಿನ ತಪ್ಪುಗಳನ್ನ ಎಲ್ಲಿ ತೋರಿಸ್ತಾರೆ, ನಮ್ಮ ತಿದ್ದಿ ನಡೆಯಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಪ್ರೀತಿಯಿಂದ ಕೈಯಿಂದ ನಡೆಸ್ತಾರೆ. ಕೆಲವೊಂದ್ಸರಿ ನಮ್ಮ ಕಷ್ಟ ಆಯ್ತು ಅಂತಂದ್ರೆ ಅಂತ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಮಾತ್ರ ಸಿಕ್ಕರು ಅಂತಂದ್ರೆ ಅಂಥವ್ರನ್ನು ಎಂದೂ ನಾವು ಕಳೆದುಕೊಳ್ಳಬಾರದು. ಯಾವ ಬೆಲೆ ತೆತ್ತಾದರೂ ಸರಿ, ಅವರು ನಮ್ಮ ಜೀವನಕ್ಕೆ ಬೆಳಕಿದ್ದಂತೆ. ಅಂಥವ್ರನ್ನು ನಾವು ಕಳ್ಕೋಬಾರದು. ಹಾಗೆಯೇ ಯಾವ ವ್ಯಕ್ತಿಯೂ ಕೂಡ ನಮ್ಮ ಕೈಗೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ, ನಮ್ಮನ್ನ ಅಳೆಯುವಂಥ ಯಾವುದೇ ವ್ಯಕ್ತಿ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಮುಖ್ಯವಾದ ಒಂದು ಕೆಲಸ ಏನಂತಂದ್ರೆ, ನಮ್ಮ ಆಲೋಚನೆಗಳು ಏನಿದ್ದಾವಲ್ಲ, ನಮ್ಮ ಆತ್ಮಸಾಕ್ಷಿಯೊಂದಿಗೆ ವಿಮರ್ಶಿಸಬೇಕು. ನಮ್ಮೊಳಗಿನ ಆತ್ಮಸಾಕ್ಷಿ ಏನಾದಾಗ ಅದು ಎಂದೂ ತಪ್ಪು ಹೇಳೋದಿಲ್ಲ. ಅದರೊಂದಿಗೆ ನಾವು ವಿಮರ್ಶಿಸಬೇಕು, ಯಾವಾಗ ಸರಿ ಯಾವಾಗ ತಪ್ಪು ಅನ್ನೋದನ್ನು. ಕೆಲವೊಂದು ಬಾರಿ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಆತ್ಮಸಾಕ್ಷಿ ಕಳ್ಕೊಂಡ್ಬಿಟ್ಟಿರ್ತೀವಿ. ನಾವು ಮಾಡಿದ್ದೇ ಸರಿ ಅನ್ನೋ ಭಾವ ನಮ್ಮಲ್ಲಿ ಎಲ್ಲ ಕಡೆ ತಿಳ್ಕೊಂಡ್ಬಿಟ್ಟಿರ್ತದೆ. ಎದುರಿನ ವ್ಯಕ್ತಿ ನನಗೆ ಸಂಬಂಧ ಇಲ್ಲ, ನನ್ನ ಲಾಭ ನನಗೆ ಮುಖ್ಯ, ನನ್ನ ಆಲೋಚನೆ ನನಗೆ ಮುಖ್ಯ, ನನ್ನ ತನ ನನಗೆ ಮುಖ್ಯ ಅನ್ನೋದನ್ನು ನಾವು ಬಹಳ ತಿಳ್ಕೊಂಡು ಆತ್ಮಸಾಕ್ಷಿನೇ ಸಾಯಿಸ್ಬಿಟ್ಟಿರ್ತೀವಿ. ಅಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಆತ್ಮಸಾಕ್ಷಿ ಸಾಯಿಸಿಕೊಂಡು ಬದುಕುವಷ್ಟು ದುಷ್ಟರು ಕೂಡ ನಾವು ಅತಿ ಸ್ವಾರ್ಥಿಯಾದಾಗ ಆತ್ಮಸಾಕ್ಷಿ ಸಾಯ್ತದೆ. ಅವ್ರಿಗೆ ಯಾವುದೂ ಸರಿ ತಪ್ಪುಗಳು ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆತ್ಮಸಾಕ್ಷಿನೇ ಅಲ್ಲಿ ಬದುಕಿರೋದಿಲ್ಲ ಗೊತ್ತಾಗಲಿಕ್ಕೆ. ಹಾಗಾಗಿ ಅವರ ಮಿತಿ ಎಲ್ಲ ಸರಿ ಇರ್ತದೆ. ಹಂಗಾದಾಗ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ತಪ್ಪು ದಾರಿಯಲ್ಲಿ ಸಾಗುವಂಥವ್ರು ಸಾಕ್ತಾ ಇರ್ತಾರೆ ಅವಾಗ. ಮತ್ತು ಒಳ್ಳೆಯದನ್ನ ನಾವು ಎಷ್ಟರ ಮಟ್ಟಿಗೆ ನಾವು ಧರಿಸ್ಕೊಳ್ಬೇಕು ಅನ್ನೋದು ಕೂಡ ವಿಚಾರ ಬಂತು. ಈಗ ನಾವು ಒಳ್ಳೆಯವರಾಗಬೇಕು ಸರಿ,
ಎಷ್ಟರ ಮಟ್ಟಿಗೆ ಒಳ್ಳೆಯವರಾಗಬೇಕು, ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕಬೇಕು. ಸರಿ, ಅದರಿಂದ ನಾವು ಯಾರನ್ನ ಕಳ್ಕೊಳ್ಳೋದಿಲ್ಲ, ನಮ್ಮನ್ನೇ ಅವ್ರು ಕಳ್ಕೊಂಡಿರ್ತಾರಂತ ನಮ್ಗೆ ಗೊತ್ತಾದ ನಂತರ ನಾವು ಎಷ್ಟು ಮಟ್ಟಿಗೆ ಒಳ್ಳೆಯವರಾಗಬೇಕು ಅನ್ನೋದು ಕೂಡ ಮುಖ್ಯ ಆಗ್ತದೆ. ನಮ್ಮತನವನ್ನು ಬಿಟ್ಟುಕೊಡುವಷ್ಟು ದಾನಿನೂ ಆಗಬಾರ್ದು. ನಾವು ಪ್ರೀತಿ ಗೌರವಗಳನ್ನು ಕೇಳಿ ಬಿಡಿಯುವಷ್ಟು ಭಿಕ್ಷಕನೂ ಆಗಬಾರ್ದು. ಇದನ್ನ ಅರ್ಥ ಮಾಡಿಕೊಂಡು ನಾವು ಎಷ್ಟು ಒಳ್ಳೆಯವರಾಗಬೇಕಂತ ನಿರ್ಧರಿಸ್ಬೇಕು. ಒಳ್ಳೆಯವರಾಗ ಸಂಬಂಧಕ್ಕಾಗಿ ನಮ್ಮ ತನ ಏನದ ಅದೆಲ್ಲವನ್ನು ಬಿಟ್ಕೊಡುವಷ್ಟು ದಾನಿ ಆಗಬಾರ್ದು. ಅಲ್ಲಿ ಅದಕ್ಕೆ ಬೆಲೆನೇ ಇರಲ್ಲ. ನಮ್ಮ ತನ ಪೂರ್ತಿ ಬಿಟ್ಕೊಟ್ಟೆ ಬಂತಂದ್ರೆ ಅಲ್ಲಿ ಯಾವುದೇ ನಮ್ಗೆ ಬೆಲೆ ಇರಲ್ಲ. ಒಳ್ಳೆಯವರಂತ ಅನ್ಸ್ಕೊಂತೀವಿ, ನಾವು ಮಾಡ್ಕೊಂಡು ನಮ್ಗೆ ಒಳ್ಳೆಯವರು ಅಂದಿರ್ತಾರೆ. ನಿಜವಾಗಿಯೂ ಮನಸಾರೆ ಒಳ್ಳೆಯವರಂತ ಅಂದಿರಲಿಲ್ಲ, ಅಲ್ಲಿ ಅವ್ರಿಗೆ ಲಾಭ ಆಗ್ಬೇಕಾಗಿರ್ತದೆ, ನಮ್ಮಿಂದ ಅವ್ರಿಗೆ ಉಪಯೋಗ ಆಗ್ಬೇಕಾಗಿರ್ತದೆ. ಅದಕ್ಕೆ ಅವ್ರು ನಮ್ಮನ್ನು ಉಪಯೋಗಿಸುವ ಸಲುವಾಗಿ ಒಳ್ಳೆಯವರು ಅಂತಾರೆ. ಯಾಕಂದ್ರೆ ನಮ್ಮತನವನ್ನ ಬಿಟ್ಟು ಕೊಟ್ಟಿರ್ತೀವಿ, ಆತ್ಮ ಗೌರವವನ್ನು ಅಲ್ಲಿ ಸಮರ್ಪಣೆ ಮಾಡಿರ್ತೀವಿ. ಮಾಡಿಕೊಂಡು ನಾವು ಒಳ್ಳೆಯವರು ಅನಿಸ್ಕೋ ಸಲುವಾಗಿ ಕೆಲಸ ಮಾಡಿರ್ತೀವಿ. ಮನಸ್ಸಿನಲ್ಲಿ ಒಳ್ಳೆತನ ಇರಬೇಕು. ಒಳ್ಳೆಯವರು ಅನಿಸ್ಕೊಳ್ಳುವ ಭಾವನೆಯಿಂದ ನಾವು ಒಳ್ಳೆಯ ಕೆಲಸ ಮಾಡಕ್ ಹೋದ್ರೆ ಅದು ಒಳ್ಳೆಯದಾಗೋದಿಲ್ಲ. ಭಗವಂತನಲ್ಲಿ ಮಾತ್ರ ಒಬ್ಬನಲ್ಲಿ ಮಾತ್ರ ನಾವು ಆತ್ಮ ಸಮರ್ಪಣೆ ಮಾಡ್ಕೊಂಡು ಅಲ್ಲಿ ಆತ್ಮಗೌರವ ಅದರಿಂದ ಇರ್ಬೇಕಾದ್ರೆ ಅಲ್ಲೆಲ್ಲವನ್ನು ಸಮರ್ಪಣೆ ಮಾಡ್ಕೊಂಡು, ಅದು ಬಿಟ್ಟು ಸಮಾಜದಲ್ಲಿ ಇತರರಿಗಾಗಿ ನಾವು ಎಲ್ಲವನ್ನು ಬಿಟ್ಟುಕೊಡುವಷ್ಟು, ನಮ್ಮ ಗೌರವವನ್ನೇ ಸಮರ್ಪಿಸುವಷ್ಟು ದಾನಿನೂ ಆಗ್ಬಾರ್ದು. ಹಾಗಾದ್ರೆ ನಮ್ಮ ಬೆಲೆ ಇರಲ್ಲ. ನಮ್ಮ ಆತ್ಮಗೌರವದೊಂದಿಗೆ ನಮ್ಮಲ್ಲಿ ಒಳ್ಳೆತನವನ್ನು ನಾವು ಉಳಿಸ್ಕೊಳ್ಬೇಕು. ಉಳಿಸ್ಕೊಂಡೇವು ಅಂದ್ರೆ ಅವಾಗ ಪ್ರೀತಿ ಗೌರವಗಳು ಸಿಗ್ತಾವ. ಮತ್ತು ಕೆಲವೊಬ್ಬರಿಂದ ನಾವು ಒತ್ತಾಯಪೂರ್ವಕವಾಗಿ ಗೌರವಗಳನ್ನ ಪ್ರೀತಿಗಳನ್ನ ಬೇಡಿ ಕೇಳಿ ಭಿಕ್ಷುಕರನ್ನ ಆಗಬಾರ್ದು. ಅದರಿಂದ ಉಪಯೋಗ ಇಲ್ಲ. ಅದಕ್ಕಾಗಿ ಭಾವನೆಗಳು ಶುದ್ಧ ಆಗಬೇಕು. ಶುದ್ಧ ಭಾವನೆಗಾಗಿ ನಾವು ಒಳ್ಳೆಯವರಾಗಬೇಕಾಗ್ತದೆ. ಒಳ್ಳೆಯವರು ಎಷ್ಟು ಮಟ್ಟಿಗೆ ಆಗಬೇಕು ಗೊತ್ತಾಗ. ಧನ್ಯವಾದಗಳು.